ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ತದೆ. ಮದುವೆ ಅಂದರೆ ಎರಡು ಮನಸ್ಸುಗಳ ಸಮ್ಮಿಲನ, ಎರಡು ಕುಟುಂಬಗಳ ಒಪ್ಪಿಗೆ ಇಟ್ಟು 7 ಹೆಜ್ಜೆಯನ್ನ ಇಟ್ಟರೆ ಆ ಸಂಬಂಧ ಚೆನ್ನಾಗಿರ್ತದೆ. ಆದರೆ ಇಲ್ಲಿ ಸಾಯುವ ಬೆದರಿಕೆ ನಡೆದಿದೆ. ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ ಭೂಪನೊಬ್ಬ, ಜೊತೆಗೆ ಅತ್ಯಾಚಾರ ಮಾಡಿದ್ದಾನೆ. ಕಾಲೇಜು ವಿದ್ಯಾರ್ಥಿನಿ ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತೆ. ಕಾಲೇಜು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಆರೋಪಿ ಪರಾರಿಯಾಗಿದ್ದಾನೆ. ಇದು ರಾಯಚೂರು ಜಿಲ್ಲೆಯಲ್ಲಿ ನ್ಯಾಯಕ್ಕಾಗಿ ಸಂತ್ರಸ್ತೆ ಅಲದಾಡ್ತಾ ಇದ್ದಾಳೆ. ದೂರು ಕೊಡ್ತಾ ಇದ್ದಂತೆ ಠಾಣೆಗೆ ಕರೆಸಿ ಇಬ್ಬರನ್ನೂ ಕೂಡ ರಾಜಿ ಸಂಧಾನ ಮಾಡಿಸ್ತಾರೆ ಪೊಲೀಸರು. ಪುನಃ ತಾಳಿ ಕಟ್ಟೋದಾಗಿ ಪೊಲೀಸರ ಸಮ್ಮುಖದಲ್ಲಿ ಒಪ್ಪಿಗೆ ಕೂಡ ಪಡ್ಕೊಳ್ತಾರೆ. ಇನ್ನು ಮದುವೆ ಬಟ್ಟೆ ಬರೆ ಎಲ್ಲ ತರಿಸ್ಕೊಳ್ತಾರೆ. ಅದಾದಮೇಲೆ ಮತ್ತೆ ನಾಟಕ ಮಾಡಿ ಠಾಣೆಯಿಂದನೇ ಎಸ್ಕೇಪ್ ಆಗ್ತಾನೆ ಖದೀಮ. ಏನೋ ಯುವಕನ ಮೇಲೆ ರಾಯಚೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಒಂದು ಕಡೆ ಇವಾಗ ನೀನು ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಅದಾದ ಮೇಲೆ ತಾಳಿ ಕಟ್ಟಿ ಅತ್ಯಾಚಾರ ಮಾಡಿದ್ದಾನೆ. ಅದಾದಮೇಲೆ ಮತ್ತೆ ಪೊಲೀಸ್ನವ್ರು ಕರೆಸ್ತಾರೆ ಪೊಲೀಸ್ ಠಾಣೆಗೆ. ಅಲ್ಲಿ ರಾಜಿ ಸಂಧಾನ ಮಾಡಿಸಿದಂಥ ಸಂದರ್ಭದಲ್ಲಿ ಎಗೇನ್ ಮರುಮದುವೆಗೆ ಅಲ್ಲಿ ಏನೇನು ಬೇಕೋ, ತಾಳಿ ಬೇಕು, ಬಟ್ಟೆ ಬರಿಬೇಕು, ಎಲ್ಲವನ್ನೂ ಕೂಡ ತರಿಸ್ಕೊಂಡು ಅಗೇನ್ ಎಸ್ಕೇಪ್ ಆಗಿದ್ದಾನೆ. ಇವನನ್ನು ಏನಂತ ಕರಿಬೇಕು? ಇವನು ಕಳ್ಳ ಕದಿಮ ಅಂತ ಕರಿಬೇಕಾ ಅಥವಾ ಇನ್ನೇನು ಕರಿಬೇಕು ಅರ್ಥ ಆಗ್ತಾ ಇಲ್ಲ. ಪೊಲೀಸ್ನವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದಾನೆ. ನೋಡಿ, ಇದು ಲಿಂಗಸ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಡೆ ಈ ಒಂದು ಘಟನೆ ನಡೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಆತನನ್ನು ಗಮನಿಸ್ತಾ ಇದ್ದೀರಾ. ಆಕೆ ನ್ಯಾಯಕ್ಕೋಸ್ಕರ ಈಗ ಅಲ್ದಾಡ್ತಾ ಇದ್ದಾಳೆ. ಹೇಳಿ ಕೇಳಿ ಆಕೆ ಕಾಲೇಜು ವಿದ್ಯಾರ್ಥಿನಿ. ಈಗ ಸಹಜವಾಗಿ ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ, ಒಂದು ಫ್ಯೂಚರ್ ಡ್ರೀಮ್ ಇರ್ತದೆ. ನಾನು ಇಂಥವ್ರನ್ನೇ ಮದುವೆ ಆಗಬೇಕು, ನನ್ನ ಲೈಫ್ ಪಾರ್ಟ್ನರ್ ಈ ಥರ ಇರಬೇಕು. ಹೀಗೆ ಸಹಜವಾಗಿ ಅದು ಹುಡುಗರು ಇರ್ಬೋದು, ಹುಡುಗಿಯರು ಇರ್ಬೋದು, ಇದ್ದೇ ಇರ್ತದೆ. ಇದು ಬಲವಂತವಾಗಿ ತಾಳಿ ಕಟ್ಟಿದಂಥ ಸಂದರ್ಭದಲ್ಲಿ ಇದು ಕಾನೂನಿಗೆ ಅಪರಾಧ. ಇದು ನಾನು ಜೆರಾಕ್ಸ್ ಮಾಡ್ಸೋಕು ಅಂತ ಹೊರಗಡೆ ಬಂದಿದ್ದೀನಿ ಸರ್. ಟೈಮು ಒಂದು 9:30 ಆಗಿತ್ತು ಸರ್. ಹೊರಗಡೆ ಬಂದಾಗ ಅವ ಬಂದ ಸರ್. ಬಂದು ಕರೆದ್ನ ಸರ್. ನಾನು ನಿನ್ನ ಜೊತೆ ಮಾತಾಡ್ಬೇಕು, ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ನ ಸರ್. ನಾನು ಸಾಯ್ತಾನ ಅಂತ ಅಂದು ಸ್ವಲ್ಪ ಕನ್ಕೂರ ಪಟ್ಟು ನಾನು ಹೋದ್ನೆ ಸರ್. ಹೋದ್ಮೇಲೆ ನಾನು ಇಲ್ಲಿ ಈ ಕಡೆ ಎದಕ್ಕೆ ಕರ್ಕೊಂಬರ್ತೀನಿ ಅಂತ ಕೇಳಿದ್ರು ಹೇಳಿಲ್ಲ ಸರ್. ಹೇಳಿಲ್ಲ. ಅತಿ ಸಿಸು ಗುಡ್ಡಕ್ಕೆ ಕರ್ಕೊಂಡು ಹೋದ್ನೆ ಸರ್. ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದೆ ಸರ್. ನನ್ನ ಮೇಲೆ ಅತ್ಯಾಚಾರ ಮಾಡಿದ್ಮೇಲೆ ಮತ್ತೆ ತಾಳಿ ಕಟ್ತೀನಿ, ಇಲ್ಲ ನನ್ನ ನಂಬು ಅಂತ ಅಂದ ಸರ್. ನಂಬಿ ತಾಳಿ ಕಟ್ಟಿದ್ಮೇಲೆ ಮತ್ತೆ ತಾಳಿ ಕಟ್ಟಿ ಮತ್ತೆ ಬಿಚ್ಕೊಂತ ಬಾಯಾಗ ಬಟ್ಟೆ ಇಟ್ಟು ನನ್ನ ಹೊಟ್ಟೆಗೆಲ್ಲ ಒದ್ದು ನನಗೆಲ್ಲ ಮೈ ತುಂಬ ಗಾಯ ಮಾಡಿ ಹೋಗೇನಿ ಸರ್. ಎಲ್ಲಿಗೆ ಹೋಗೇನ ಅಂತ ಗೊತ್ತಿಲ್ಲ ಸರ್. ಮತ್ತೆ ಮೊನ್ನೆ ಕರ್ಕೊಂಬಂದಿದ್ರು ಸರ್. ಸ್ಟೇಷನ್ಗೆ ಕರ್ಕೊಂಬಂದಾಗ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರು ಸರ್. ಮದುವೆ ಮಾಡಿಸ್ತೀನಿ ಅಂತ ಎಲ್ಲರ ಕಡೆನೂ ಒಪ್ಪಿಗೆ ಆಗಿತ್ತು ಸರ್. ಅವ ಮದುವೆ ಆಗ್ತೀನಿ ಅಂತ ಹೂ ಅಂದಿದ್ನ ಸರ್. ಆಮೇಲೆ ಓಡೋಗ್ಬಿಟ್ಟ ಸರ್. ನಾಳೆ ಬೆಳಗ್ಗೆನೆ ಮದುವೆ ಐತಿ ಸರ್ ಅವ್ರದ್ದು. ನಾಳೆ ಬೆಳಗ್ಗೆನೆ ಎಷ್ಟು ಗಂಟೆಗೆ ಐತೆ ಅಂತ ಗೊತ್ತಿಲ್ಲ ಸರ್. ಒಟ್ಟೆ ನಾಳೆ ಮದುವೆ ಐತೆ ಸರ್. ಅದೇ ಹುಡುಗಿನ ಜೊತೆ ಅಡ್ಮಿಷನ್ ಮಾಡಿಸಿದೆ. ಅವ್ನ ದುಡ್ಡಕ್ಕೆ ಹಚ್ಚಿನ್ರಿ, ಅದು ಗಂಡು ಸಾಲ ಮುಟ್ಸಕ್ ಹಚ್ಚಿನ್ರಿ. ನಾನಿನ್ನ ನನ್ನ ಮಕ್ಕಳಿಗೆ ನನಗೆ ಹೇಳ್ಬಾರ್ದು, ನಾನು ಓದಕ್ ಹಚ್ಚಿದ್ರಿ. ಏನ್ ಮಾಡಿದ್ರಿ ಸರ್? ಇಷ್ಟೆಲ್ಲ ಪರಿಸ್ಥಿತಿ ಆಗ್ಯದ್ರಿ ಸರ್. ನಮ್ಗೆ ಹೊಲ ಇಲ್ಲ, ಮನೆ ಇಲ್ರಿ ಸರ್, ಏನಿಲ್ಲ. ನಮ್ಗೆ ರೇಷನ್ ಕಾರ್ಡ್ ಸಹಿತ ಕೊಡಬೇಡ್ರಿ ಸರ್. ರೇಷನ್ ಕಾರ್ಡ್ ಸಹಿತ ಕೊಡಬೇಡ್ರಿ. ರೇಷನ್ ಕಾರ್ಡ್ ಇಲ್ಲ ಸರ್ ನಮಗ. ಅವ್ರ ಮೇಲೆ ಕೊಟ್ಟಿವ್ರಿ. ಅವ್ರು ಏನು ಅಷ್ಟೊಂದು ಕೇರ್, ನಮ್ಮಲ್ಲಿ ದುಡ್ಡು ಇಲ್ರಿ. ಅವ್ರು ದುಡ್ಡು ತುಂಬಿದವ್ರನ್ನ ಕೇರ್ ಮಾಡ್ತಾರ್ರಿ, ನಮ್ಮನ್ನ ಕೇರ್ ಮಾಡಿಲ್ರಿ ಸರ್. ಅವ್ರು ಕಳ್ಸಿ ಅಂತಾರ್ರಿ, ಇವತ್ತು ಬರ್ರಿ ನಾಳೆ ಬರ್ರಿ, ಅಲ್ಲಿ ಮದುವೆ ಮುಗಿದ ಮೇಲೆ ಸೋಮವಾರ ದಿನ ಆಗ್ತದ ಅಂತಾರ್ರಿ ಸರ್. ಏನ್ ಮಾಡೋದು? ನಮ್ಗೆ ಇಂಥ ಪರಿಸ್ಥಿತಿ ಬಿದ್ದದ ನೋಡ್ರಿ ಸರ್. ಏನ್ ಮಾಡೋದು? ಎಸಿ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೀಲಕಂಠ ಸ್ವಾಮಿ, ಸಾಕಷ್ಟು ಮಹಿಳೆಯರಿಗೆ, ಯುವತಿಯರಿಗೆ ಈ ರೀತಿಯಾದಂತಹ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ನಡೀತಾನೆ ಇರ್ತವೆ. ಸಾಕಷ್ಟು ಜನ ನೋಡ್ತಾನೆ ಇರ್ತಾರೆ, ನಾವು ಕೂಡ ಮಾಧ್ಯಮದಲ್ಲಿ ತೋರಿಸ್ತಾನೆ ಇರ್ತೀವಿ. ನೋಡಿ, ಆತ ಕರ್ದ, ಬ್ಲ್ಯಾಕ್ ಮೇಲ್ ಮಾಡ್ದ, ಜೊತೆಗೆ ಗುಡ್ಡಕ್ಕೆಲ್ಲ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ದ. ಅಲ್ಲಿವರೆಗೂ ಆ ಯುವತಿ ಏನು ಮಾಡ್ತಾ ಇದ್ಲು? ಮನೆಯವರಿಗೆ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು. ಯಾವುದೂ ನಡೆದಿಲ್ಲ. ಇದಾದ್ಮೇಲೆ ಈಗ ಲಬಲಬೋ ಅಂತ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಆಕೆಗೂ ಆತನಿಗೂ ಹಿನ್ನೆಲೆ ಏನಾದರೂ ಇತ್ತಾ? ಏನಿದೆ ಹೆಚ್ಚಿನ ಡೀಟೇಲ್ಸ್ ನೀಲಕಂಠ ಸ್ವಾಮಿ? ನಿಜ ಸಚಿನ್, ಎಲ್ಲೋ ಒಂದ್ ಕಡೆ ಪ್ರೀತಿ ಕುರುಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಏನು ಲಿಂಗ್ಸ್ಗೂರ್ನಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಯುವತಿ ಏನಿದ್ದಾರೆ, ಮಾನ್ವಿ ತಾಲೂಕಿನ ಯುವತಿ ಮತ್ತು ದೇವದುರ್ಗ ತಾಲೂಕಿನ ಶಾಮಂತಗಿರಿಯ ಗ್ರಾಮದ ಒಂದು ಯುವಕ ಆರೋಪಿ ಅಂತ ಈಗ FIR ದಾಖಲಾಗಿದೆ ಶಿವ ಅನ್ನೋ ಹುಡುಗನ ಮೇಲೆ. ಇವರಿಬ್ರು ಕೂಡ ಏನು ಪರಿಚಯಸ್ಥರು ಇರುತ್ತಾರೆ. ಯಾಕಂತಂದ್ರೆ ಹಾಲಿಡೇಸ್ ಗಳಲ್ಲಿ ಯುವತಿ ಶಾಮಂತಗಿರಿಯ ಅಜ್ಜಿ ಮನೆಗೆ ಹೋಗ್ತಾ ಇದ್ಲು. ಆ ಒಂದು ಅಜ್ಜಿ ಮನೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಇಲ್ಲಿ ಪರಿಚಯವಾಗುತ್ತೆ. ಪರಿಚಯವನ್ನು ಏನೋ ಪ್ರೀತಿಯಾಗಿ ತಿರುಗುತ್ತೆ. ಇದನ್ನೇ ಒಂದು ಏನೋ ಮುಂದೆ ಇಟ್ಕೊಂಡಂತ ಶಿವು ಏನ್ ಮಾಡ್ತೀನಿ, ಆಕೆಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಸಾಯ್ತೀನಿ ಅನ್ನೋ ಒಂದು
ಏನೋ ನೀನಿಲ್ದ್ರೆ ನಾನ್ ಸಾಯ್ತೀನಿ ಅನ್ನೋ ಒಂದು ಬ್ಲಾಕ್ ಮೇಲ್ ತಂತ್ರವನ್ನ ಉಪಯೋಗಿಸಿ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ಮದುವೆ ಆಗ್ತೀನಿ ಅಂತ ಪುಸ್ಲಾಯಿಸಿ ಬೆಟ್ಟದಲ್ಲಿ ಕರ್ಕೊಂಡು ಹೋಗಿ ಆಕೆಗೆ ತಾಳಿ ಕಟ್ಟುವ ಮುಖಾಂತರ ಅಲ್ಲಿ ಅತ್ಯಾಚಾರ ಮಾಡಿದಾನೆ ಅನ್ನೋ ಆರೋಪ ಈಗ ಯುವತಿ ಮಾಡ್ತಾ ಇರ್ತಕ್ಕಂಥದ್ದು. ಮದುವೆ ಆಗ್ತೀನಿ ಅನ್ನೋ ಒಂದು ಹೆಸರನ್ನ ಮುಂದಿಟ್ಕೊಂಡು ಈ ತರ ಮಾಡಿರ್ತಕ್ಕಂಥದ್ದು. ಮೋಸ ಹೋದಂತ ಯುವತಿ ಏನ್ ಮಾಡ್ತಾಳೆ, ಲಿಂಗಸ್ಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ. ಲಿಂಗಸ್ಗೂರು ಪೊಲೀಸರು ಏನೋ ಇಬ್ಬರನ್ನ ಒಂದು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ಕುಟುಂಬಗಳನ್ನ ಠಾಣೆಗೆ ಕರೆಸಿ ಸಂಧಾನ ಮಾಡಿ ಮದುವೆಗೆ ಒಪ್ಪಿಸ್ತಾರೆ. ಆದ್ರೆ ಇಲ್ಲೊಂದು ಹೈಡ್ರಾಮಾ ಆಗುತ್ತೆ. ಏನಂತಂದ್ರೆ ಶಿವ ಮದುವೆಗೆ ಒಪ್ಕೊಂಡಿರ್ತಾನೆ, ಮದುವೆ ಬಟ್ಟೆಗಳನ್ನೆಲ್ಲ ಪೊಲೀಸರು ತರಿಸಿದಂತ ಸಂದರ್ಭದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿರ್ತಕ್ಕಂತ ಶಿವು ಠಾಣೆಯಿಂದಲೂ ಕೂಡ ಎಸ್ಕೇಪ್ ಆಗೋ ಮುಖಾಂತರ ಇಲ್ಲಿ ತನಗೆ ಈ ಮದುವೆ ಇಷ್ಟ ಇಲ್ಲ, ಕೇವಲ ಆಕೆಯನ್ನ ಒಂದು ಇದರಲ್ಲಿ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಹುಡುಗ ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು. ಆ ಯುವತಿಯ ಒಂದು ಅಳಲು ಏನಂತಂದ್ರೆ, ಆ ಒಂದು ಶಿವು ಅನ್ನೋ ಯುವಕ ಏನಕ್ಕೆ ಮೋಸ ಮಾಡಿದಾನೆ, ಮತ್ತೊಂದು ಮದುವೆ ಆಗದು ಹೊರಟಿದ್ದಾನೆ, ಇನ್ನೊಬ್ರಿಗೂ ಕೂಡ ಮೋಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಈಗ ಪೊಲೀಸ್ ಠಾಣೆಯನ್ನ ಇರ್ತಕ್ಕಂಥದ್ದು. ನನಗೆ ನ್ಯಾಯ ಬೇಕು ಮತ್ತು ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಏನು ನ್ಯಾಯ ಕೇಳೋದಕ್ಕೆ ನಾನು ಪೊಲೀಸ್ ಠಾಣೆ ಹತ್ತಿದ್ದೀನಿ. ಅವ್ರ ಕುಟುಂಬದವರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕೇಳ್ತಿದ್ರೆ, ಇನ್ನು ಪೊಲೀಸರು ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು ಶಿವನ್ ವಿರುದ್ಧ. ಏನೋ ಈಗ ಸರ್ಚಿಂಗ್ ಕೂಡ ಆರಂಭ ಆಗಿತ್ತು. ಇವತ್ತು ಮದುವೆ ಇದೆ, ಮದುವೆ ಎಲ್ಲಿದೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಶಿವನ ಮದುವೆ ತಪ್ಪಿಸಿ ಇಬ್ಬರನ್ನು ಒಂದು ಮಾಡ್ತಾರ ಪೊಲೀಸರು, ಯುವತಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಚಿನ್.